ಆತ್ಮೀಯ ಕೇಳುಗರೆ, ಸುಬಹುದ ಸಮಾಲೋಚನೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಕೇಳುಗರೆ, ನಾವು ಹೊಸ ವರ್ಷ ಸಂಭ್ರಮದೊಳಗೆ ನಾವಿದ್ದೇವೆ. ವಿಶೇಷವಾಗಿ ಯುಗಾದಿ ಹೊಸ ವರ್ಷ ಅಂತ ಅನ್ಕೋತೀವಿ. ಆದ್ರೆ ಒಂದು ಜಾಗತಿಕವಾಗಿ ಅನುಸರಣೆ ಮಾಡ್ತಾ ಇರುವಂತಹ ಈ ಜನವರಿ ಇಂದ ಡಿಸೆಂಬರ್ ಏನಿದೆಯಲ್ಲ, ಇದನ್ನ ಯಾವಾಗ್ಲೂ ಕೂಡ ನಾವು ಒಂದು ವಿಶ್ವ ಧರ್ಮವಾಗಿ ನಾವು ನೋಡ್ತಾ ಇದ್ರೆ ಎಲ್ಲರೂ ಕೂಡ ಅನ್ವಯ ಆಗಿರುವಂತಹ ಈ ಒಂದು ಹೊಸ ವರ್ಷ ಸಂಭ್ರಮ ಮತ್ತು ಇದೊಂದು ಪರ್ವಕಾಲ, ಮಕ್ಕಳ ಹಿಡ್ಕೊಂಡು ಎಲ್ಲರಿಗೂ ಕೂಡ ಒಂದು ಸಂತೋಷವನ್ನು ನೀಡುವಂತ ಕಾಲ. ಸಾಕಷ್ಟು ಪ್ರವಾಸಕ್ಕೆ ಹೋಗುವಂತದ್ದು, ಆಮೇಲೆ ಪರೀಕ್ಷೆಗೆ ತಮ್ಮನ್ನು ತಯಾರು ಮಾಡ್ಕೊಳ್ಳುವಂತದ್ದು, ಹೀಗೆ ಮತ್ತೆ ವಿಶೇಷವಾಗಿ ಒಂದು ಮಹತ್ತರ ಜವಾಬ್ದಾರಿಯನ್ನು ನಿರ್ವಹಿಸುವ ಒಂದು ಕಾಲ. ಈ ಸಂದರ್ಭದೊಳಗ ಪಾಲಕರ ಜವಾಬ್ದಾರಿ ಕೂಡ ಗುರುತರವಾಗಿರ್ತದೆ. ಮಕ್ಕಳನ್ನ ಎಲ್ಲ ಒಂದು ಸವಾಲುಗಳಿಗೆ ಸಿದ್ಧ ಮಾಡೋ ನಿಟ್ಟಿನೊಳಗ ಅವರನ್ನ ತಯಾರು ಮಾಡಬೇಕು, ಮಾನಸಿಕವಾಗಿ ಸದೃಢವಾಗಿರ್ಬೇಕು ಅಂತಂದ್ರೆ ಅವರಿಗೆ ಒಂದಿಷ್ಟು ಪ್ರಾರ್ಥನೆ ಇರಬಹುದು, ಆಮೇಲೆ ಹಿರಿಯರಿಗೆ ಗೌರವ ಕೊಡೋದಿರ್ಬೋದು. ಅಂದ್ರೆ ಒಂದು ಸಬ್ಮಿಷನ್ ಅಂತ ಹೇಳ್ತೀವಲ್ಲ, ಸಮರ್ಪಣಾ ಭಾವವನ್ನ ಮಕ್ಕಳಲ್ಲಿ ಬೆಳೆಸಲಿಕ್ಕೆ ಸಾಧ್ಯ ಆದ್ರೆ ಅವರ ಶಕ್ತಿ ಇಮ್ಮೆಡುತ್ತದೆ ಮತ್ತೆ ಆ ಮೂಲಕ ಅವರು ಒಂದು ಒಳ್ಳೆ ಸಂಸ್ಕಾರದಿಂದ ಯಶಸ್ಸಿನತ್ತ ಮುನ್ನುಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಆಶೆ ಮಾಡ್ತಾ ನಮ್ಮ ಹಿರಿಯ ಸಮಾಲೋಚಕರಾಗಿರುವಂತಹ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರನ್ನ ನಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದ್ವಿ. ನಮಸ್ಕಾರ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ, ಸ್ವಾಗತ, ಸುಸ್ವಾಗತ. ನಮಸ್ಕಾರ ಚೋಳಿನ್ ಸಾಹೇಬ್ರ. ಕೇಳುಗರಿಗೆ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷ ಬಂತು, ತಯಾರಿ, ಪ್ರವಾಸ, ಆನ್ಯುವಲ್ ಡೇ, ಪರೀಕ್ಷೆ ತಯಾರಿ, ಇದನ್ನ ಪೀಠಿಗೆನ ಹಾಕ್ಬಿಟ್ಟಿರಿ. ಸೊ ಎಲ್ಲರಿಗೂ ಶುಭಾಶಯಗಳು ಹಾಗೂ ನಮಸ್ಕಾರ. ಗುರುರಾಜ್ ಪಾಟೀಲ್ ಅವರೇ, ನೋಡ್ರಿ, ಒಂದು ಹಿರಿಯ ಸಮಾಲೋಚಕರಾಗಿ ನೀವು ಪಾಲಕರನ್ನ ಒಂದು ಮಕ್ಕಳನ್ನ ತಯಾರು ಮಾಡೋ ನಿಟ್ಟಿನೊಳಗ ಸಿದ್ಧ ಮಾಡುವಂತವ್ರು, ಬಹಳ ವಿಸ್ತೃತವಾದ ಅನುಭವ ಇದೆ. ವಿಶೇಷವಾಗಿ ಯುವಜನಾಂಗಕ್ಕೂ ಕೂಡ ಒಂದು ಮಾರ್ಗದರ್ಶನ. ಯಾಕಂದ್ರೆ ಇವತ್ತು ಮನುಷ್ಯ ಶ್ರೇಷ್ಠ ಅನ್ನೋದು ನಮ್ಮ ವಿಚಾರವಂತಿಕೆಗೆ. ಆ ವಿಚಾರಗಳು ಶ್ರೇಷ್ಠವಾಗಿದ್ದಾಗ ಬದುಕು ಸರಳವಾಗಿರ್ತದೆ. ಎಂತಹ ಸವಾಲುಗಳನ್ನಾದ್ರೂ ಎದುರಿಸಲಿಕ್ಕೆ ನಾವು ಸಿದ್ಧರಾಗ್ತೀವಿ. ಅದಕ್ಕೆ ಈ ಸುಬೋಧ ಸಮಾಲೋಚನೆ ಕಾರ್ಯಕ್ರಮದೊಳಗೆ ಯಾವ ವಿಷಯವನ್ನ ತಾವು ಆಯ್ಕೊಂಡು ಬಂದಿದ್ದೀರಿ ಹೇಳ್ಬೋದಾ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ? ಇವತ್ತ ವಿಷಯ ನೋಡ್ರಿ, ನಾನೇನು ಪ್ರಸ್ತಾವನೆ ಮಾಡ್ಬೇಕಂತ ಅನ್ಕೊಂಡಿನಿ. ಪ್ರತಿಯೊಬ್ಬ ಈ 10ನೇ ತರಗತಿ ಮಕ್ಕಳಾಗಿರ್ಬೋದು, ಪರೀಕ್ಷೆ ತಯಾರಿ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು, ಕಳೆದ 4-5 ದಿವಸದಿಂದ ನಾನು ಬಿಜಾಪುರ ಜಿಲ್ಲೆ ಒಳಗ ಒಂದು 3 ದಿವಸ 10ನೇ ತರಗತಿ ಕಾರ್ಯಕ್ರಮ ಮಾಡಿದೆ. ಅದಕ್ಕಿಂತ ಹಿಂದ ಧಾರವಾಡದೊಳಗ BGS ಸ್ಕೂಲ್ ಒಳಗ ಒಂದು 10ನೇ ತರಗತಿಯ ಮಕ್ಕಳಿಗೆ ಪರೀಕ್ಷಾ ತಯಾರಿ ಕುರಿತು ಎಕ್ಸ್ಟ್ರಾ ಮಾರ್ಕ್ಸ್ ಅಂತ ಹೇಳಿ ಏನ್ ಕಾರ್ಯಕ್ರಮ ಮಾಡೋದದ, ಅದನ್ನ 10ನೇ ತರಗತಿಯವರ ಸಲುವಾಗಿ ಮಾಡ್ಕೋತ ಬರ್ಲಿಕ್ಕತ್ತೀನಿ. ಅವ್ರ ಜೊತೆ ಚರ್ಚೆ ಮಾಡಿದ ನನಗ ಒಂದು ವಿಷಯ ಬಂತು. ಕೇಳುಗರ ಮತ್ತು ಪಾಲಕರ, ನಿಮ್ ಮಕ್ಕಳಿಗೂ ಸಹ ಈ ಒಂದು ವಿಚಾರವನ್ನ ನಾವು ಸೂಕ್ಷ್ಮವಾಗಿ ತಿಳಿಸ್ಕೊಡ್ಬೇಕು ಅಂತ ನಾನು ಅನ್ಕೋತೀನಿ. ಒಂದು ಇಂಗ್ಲಿಷ್ ಒಳಗ್ ಶಬ್ದ ಅದ, ಪರ್ಫೆಕ್ಷನಿಸ್ಟ್ ಅಂತ ಹೇಳಿ. ಏನಪ್ಪಾ ಇದು ಪರ್ಫೆಕ್ಷನಿಸ್ಟ್ ಅಂದ್ರ, ನಾವು ಎಲ್ಲವನ್ನೂ ಸುಸಜ್ಜಿತ ಸರಿಯಾದ ದಿಕ್ಕಿನೊಳಗ ಇದ್ದಾಗ ಆ ಕೆಲಸವನ್ನ ಮಾಡ್ತೀವಿ ಅನ್ನುವಂಥದ್ದು ಒಂದಾದ್ರೆ, ಇನ್ನೊಂದು ಅರ್ಥ ಎಲ್ಲಿ ಕೊಡ್ತದಂದ್ರೆ, ಪರ್ಫೆಕ್ಷನಿಸ್ಟ್ ಅಂತ ಕೆಲವೊಂದಿಷ್ಟು ವ್ಯಕ್ತಿಗಳಿಗೆ ನಾವು ಹೇಳ್ತೀವಿ. ಏನಪ್ಪಾ, ಅವರು ಶಿಸ್ತುಬದ್ಧವಾದಂತಹ ಜೀವನವನ್ನ, ಸಮಯ ಪ್ರಜ್ಞೆ ಬಲ್ಲಂತ ಜೀವನವನ್ನ ಸಾಧಿಸ್ತಾ ಇರ್ತಾರೆ ಅಂತ ಹೇಳಿ. ಇದನ್ನ ಧನಾತ್ಮಕವಾಗಿನೂ ನೋಡ್ಕೋಬಹುದು, ಋಣಾತ್ಮಕವಾಗಿನೂ ನೋಡ್ಕೋಬಹುದು. ಎಲ್ಲೋ ಒಂದ್ ಕಡೆ ಇದು ಹೆಂಗ್ ಋಣಾತ್ಮಕವಾಗಿ ಕೆಲಸ ಮಾಡ್ತದೆ ಅಂತಂದ್ರೆ, ಪರ್ವಕಾಲ ಬರ್ಲಿ, ಪಕ್ವಕಾಲ ಬರ್ಲಿ, ನಾನು ಅವಾಗ ಅಭ್ಯಾಸ ಮಾಡ್ತೀನಿ, ಎಲ್ಲಾ ಕಾರ್ಯಕ್ರಮಗಳ ಮುಗಿದ್ಮೇಲೆ ಅಭ್ಯಾಸ ಮಾಡ್ತೀನಿ, ಎಕ್ಸಾಮ್ ಹತ್ರ ಬಂದಾಗ ಅಭ್ಯಾಸ ಮಾಡ್ತೀನಿ ಅಂತ ಹೇಳಿ, ಅಥವಾ ಟ್ಯೂಷನ್ ಒಳಗ ಹೇಳ್ಕೊಟ್ಟ ಮೇಲೆ ಮಾಡ್ತೀನಿ, ಶಾಲೆ ಒಳಗೆ ಹೇಳ್ಕೊಟ್ಟ ಮೇಲೆ ಮಾಡ್ತೀನಿ ಅಂತ ಹೇಳಿ ಎಷ್ಟೋ ಮಕ್ಕಳು ಏನ್ ಮಾಡ್ತಿರ್ತಾರೆ. ಯಾಕಂದ್ರೆ ನಾನು ಇದನ್ನ ಮಕ್ಕಳ ಜೊತೆ ಮಾತಾಡಿದಾಗ ಮುಂದೂಡುವಿಕೆ ಅಂತ ಏನಿದೆ, ಅದು ಹೆಂಗೆ ಇವರಿಗೆ ಸಮಸ್ಯೆಯನ್ನ ಕಾರಣೀಭೂತರಾಗ್ತಾರೆ ಮಕ್ಕಳು ಅನ್ನೋದನ್ನ ಇಲ್ಲಿ ವಿಚಾರ ಮಾಡ್ಬೇಕು. ಏನಾಗ್ತದೆ, ಮಕ್ಕಳು ಅದು ತಿಳಿದ ಮೇಲೆ ಓದ್ತೀನಿ ಅಥವಾ ತಯಾರಿ ಮಾಡೋಕಿನ ಮೊದಲು ಅದು ಸಿದ್ಧತೆ ಆದ್ಮೇಲೆ ಮಾಡ್ತೀನಿ ಅಂತ ಹೇಳಿ, ಈ ಪರ್ಫೆಕ್ಷನ್ ಎಲ್ಲಾ ಸರಿ ಹೋದ್ಮೇಲೆ ಮಾಡ್ತೀನಿ ಅಂತ ಇರೋ ವಿಚಾರ ಏನಿದೆ, ಇದು ನಮ್ಮ ಶಾಲೆಯಲ್ಲಿ 10ನೇ ತರಗತಿ ಆಗಿರ್ಲಿ, PUC ಮಕ್ಕಳಾಗಿರ್ಲಿ, ಅಥವಾ ಯಾವುದೇ ಇಯತ್ತೆ ಒಳಗಡೆ ಹೈಸ್ಕೂಲ್ ವರ್ಗದ ಮಕ್ಕಳಿಗೆ ಇದನ್ನ ನಾವು ಹೆಚ್ಚು ಒತ್ತು ಕೊಟ್ಟು ಹೇಳ್ಬೇಕು. ಈ ಮಕ್ಕಳಿಗೆ ಎಲ್ಲಾ ಸಂದರ್ಭ ಕೂಡಿ ಬಂದಾಗ ನಾನು ನನ್ನ ಪರೀಕ್ಷೆ ತಯಾರಿ ಮಾಡ್ತೀನಿ ಅನ್ನುವಂಥದ್ದೇನಿದೆ, ಅದು ನಾಳೆ ಅವರಿಗೆ ಮಾನಸಿಕ ಒತ್ತಡವನ್ನ ಸೃಷ್ಟಿಸಬಹುದು ಅನ್ನೋದು ಒಂದು ವಿಚಾರ. ನೋಡ್ರಿ, ಎಲ್ಲಾ ಸರಿ ಹೋದ್ಮೇಲೆ ನಾನು ಮಾಡ್ಲಿಕ್ಕೆ ಹೋಗ್ತೀನಿ ಅಂತಂದ್ರೆ ಎಲ್ಲಾ ಸರಿ ಹೋಗಂಗಿಲ್ಲ, ನಾವು ಮಾಡದೆ ಇರ್ತೀವಿ. ಇದನ್ನ ಮುಂದೂಡಿ ಎಲ್ಲಿಗೆ ಬರ್ತದ ಪರಿಸ್ಥಿತಿ, ಪರೀಕ್ಷಾ ಹತ್ರ ಬಂದ್ಬಿಡ್ತದೆ. ಪರೀಕ್ಷಾ ಹತ್ರ ಬಂದಾಗ ನಾವು ಒತ್ತಡ ಮತ್ತು ಭಯದ ಪರಿಸ್ಥಿತಿ ಒಳಗಡೆ ನಾವೇನ್ ಮಾಡ್ತೀವಿ, ಎಲ್ಲವನ್ನೂ ನಿರ್ವಹಣೆ ಮಾಡೋ ಪರಿಸ್ಥಿತಿ ನೀಗದೆ ಇದ್ದಾಗ ನಾವು ಅಶಕ್ತರಾಗ್ಬಿಡ್ತೀವಿ. ಯಾವಾಗ ಅಶಕ್ತರಾಗ್ತೀವಿ, ವೀಕ್ ಆಗ್ತೀವಿ, ಅವಾಗ ಏನಾಗ್ತದೆ, ನಮ್ಮ ಪ್ರೊಡಕ್ಟಿವಿಟಿ ಕಡಿಮೆ ಆಗ್ತದೆ. ಶಿಕ್ಷಣ ಅನ್ನೋದು ಬಹಳ ಪ್ರಮುಖವಾಗಿರುವಂತಹದ್ದು. ಈಗ ನಾವು 12ನೇ ತಾರೀಕಿಗೆ ನಡೆಯುವಂತಹ ಒಂದು ವಿವೇಕ ಉತ್ಸವ ಅಂತ ಮಾಡ್ತಾರೆ, ಎಲ್ಲೇ ಬೀಳಿಗಿ ಸ್ಕೂಲ್ ಒಳಗಡೆ. ಆ ಸ್ಕೂಲ್ ಒಳಗಡೆನೆ ನಾವು ವಿಚಾರ ಮಾಡಿ ನೋಡಿದಾಗ ಅಲ್ಲಿ ಪ್ರತಿಯೊಂದು ಮಕ್ಕಳಿಗೆ ಸೂಕ್ಷ್ಮವಾಗಿ ತಿಳಿಸುವಂತಹದ್ದೇನಂತಂದ್ರೆ, ಪ್ರಾರಂಭ ಹಂತದಿಂದ ಶಿಕ್ಷಣದ ಪರೀಕ್ಷೆ ತಯಾರಿ ಮಾಡ್ಕೋತ ಇರ್ರಿ. ಇನ್ನು ಎರಡನೇದ್ದು, ಪ್ರಾರಂಭ ಹಂತದಿಂದ ಮಾಡದೇ ಇದ್ದಾಗ
ಕೊನೆಯ ಪರಿಸ್ಥಿತಿ ಒಳಗಡೆ ಅದನ್ನ ಬರುವಂತ ಪರಿಸ್ಥಿತಿ ನಿರ್ಮಾಣ ಮಾಡ್ಕೋಬಾಡ್ರಿ, ಈಗಲಿಂದನೇ ಪ್ರಾರಂಭ ಮಾಡ್ಕೋಬಹುದು ಅಂತ. ಇನ್ನೊಂದು 70 ದಿವಸ ಪರೀಕ್ಷೆ ಉಳಿತು 10ನೇ ತರಗತಿಯವರದು. ಆದ್ರೆ ಎಲ್ಲ ಆದ್ಮೇಲೆ ಮಾಡ್ತೀನಿ ಅಂತ ಹೇಳಿ ಮುಂದೂಡುವಿಕೆಯಿಂದ ನೀವು ಪರ್ಫೆಕ್ಷನಿಸ್ಟ್ ನೆಗೆಟಿವ್ ಡೈರೆಕ್ಷನ್ ಒಳಗೆ ತಗೊಂಡು ಹೋದಾಗ ಅಲ್ಲಿ ಪ್ರತಿಯೊಂದು ಕೆಲಸಕ್ಕೂ ಕುಂಠಿತವಾಗ್ತದೆ ಅನ್ನುವಂಥದ್ದು ಋಣಾತ್ಮಕವಾದಂತಹ ಒಂದು ಪರಿಕಲ್ಪನೆ ನಿಮ್ ಜೊತೆ ನಾನಿವತ್ತು ಹಂಚಿಕೊಂಡೆ. ಗುರುರಾಜ್ ಪಾಟೀಲ್ ಅವರೇ, ನೋಡ್ರಿ, ಈಗ ಬಹಳ ಅದ್ಭುತವಾದ ವಿಚಾರವನ್ನ ತಾವು ಪ್ರಸ್ತಾಪ ಮಾಡಿದಿರಿ. ಮುಂದೂಡೋದು ಮಾಡೋದ್ರಿಂದ ನಾವು ಸಣ್ಣವರಿದ್ದಾಗ ನಾವು ಬರೀತಿದ್ದ ಅಂದ್ರೆ ಬಹಳ ಕಷ್ಟ ಇರೋ ಒಂದು ಇವುಗಳನ್ನ ನಾಳ್ ಮಾಡೋಣ ಅಂತ ಬಿಟ್ಟು ಕೊನೆಗೆ ಅದನ್ನು ಬರೀನೇ ನಾವು ಅದರಲ್ಲಿ ಆಸಕ್ತರಾಗಿ ಒಂದಿಷ್ಟು ಒತ್ತಡಗಳನ್ನು ಅನುಭವಿಸಿ ಪರೀಕ್ಷೆಯಲ್ಲಿ ಒಂದಿಷ್ಟು ಕಡಿಮೆ ಗುಣಗಳನ್ನು ತೆಗೆದುಕೊಂಡದ್ದು ನಮಗೆ ವೈಯಕ್ತಿಕ ಅನುಭವ. ಅದಕ್ಕೆ ನೀವು ಹೇಳೋ ಮಾತು ಬಹಳ ಸರಿಯಾಗಿದೆ. ಅಂದ್ರೆ ನಮ್ಮ ಮಕ್ಕಳಿಗೆ ಒಂದು ಒತ್ತಡ ರಹಿತ ಜೀವನ ಬೇಕು. ಅಂದ್ರೆ ಇವತ್ತಿನ ಕೆಲಸವನ್ನು ಇವತ್ತೇ ಮಾಡೋಣ, ನಾಳೆ ಇದು ಇವತ್ತೇ ಬಂದ್ಬಿಡ್ಲಿ ಅನ್ನೋ ಭಾವನೆ ಬಂತಂದ್ರ ಖಂಡಿತವಾಗಿ ಕೂಡ ಒಂದು ಆತ್ಮವಿಶ್ವಾಸ ಕೂಡ ಬರ್ತದೆ. ನೀವು ಅದ್ಭುತವಾದ ವಿಚಾರವನ್ನು ಪ್ರಸ್ತಾಪ ಮಾಡಿದಿರಿ. ಮಕ್ಕಳು ಇದನ್ನ ಗಮನ ಹರಿಸಲಿ, ಮತ್ತೆ ವಿಶೇಷವಾಗಿ ಪಾಲಕರು ಕೂಡ ತಾವು ಈ ತರ ಸಮಸ್ಯೆಗಳನ್ನು ತಂದ್ಕೋತಿರ್ತಾರೆ. ಅವರು ಸರಿಯಾದ್ರೆ ಮಕ್ಕಳು ಸರಿ ಆಗ್ತಾರೆ. ಪಾಲಕರು ಕೂಡ ಇವತ್ತಿನ ಕೆಲಸವನ್ನು ಇವತ್ತೇ ಮಾಡೋಂಗ್ ಆಗ್ಲಿ ಅಂತ ನಾನು ಆಸೆ ಮಾಡೋಣ. ಬಹುಶಃ ಉನ್ನತವಾದ ವಿಚಾರವನ್ನ ತಾವು ಪ್ರಸ್ತಾಪ ಮಾಡಿದಿರಿ. ವಿವೇಕ ಅಂತ ಹೇಳಿದ್ರಲ್ಲ, ವಿವೇಕ ಒಂದು ಸಹಿತವಾಗಿ ನಾವು ಕೆಲಸ ಮಾಡಬೇಕು ಅಂದ್ರೆ ಈ ಮುಂದೂಡೋದನ್ನು ನಿಲ್ಲಿಸಬೇಕು ಅಂತ ತಾವು ಹೇಳ್ತೀರಿ. ಹೌದು. ನಾನು ಯಾಕೆ ಇದನ್ನ ಇವತ್ತು ಈ ಪ್ರಸ್ತಾವನೆ ಮಾಡ್ತಾ ಇದ್ದೇನೆಂದ್ರೆ, ಈ ಪರ್ಫೆಕ್ಷನಿಸ್ಟ್ ಇನ್ನೊಂದು ವಿಚಾರವನ್ನ, ಈಗ ನಾವೆಲ್ಲ ದೊಡ್ಡವರಿದ್ದೀವಿ, ನಾವು ಕೆಲವೊಂದಿಷ್ಟು ಜನ ಈ ಎಲ್ಲವೂ ಇದೇ ರೀತಿ ಆಗ್ಬೇಕು ಅಂತ ನಾವು ಅಪೇಕ್ಷೆ ಪಡ್ತಿರ್ತೀವಿ. ಸಮಯ ಪ್ರಜ್ಞೆ ಇರ್ಬೋದು, ಶಿಸ್ತಿರ್ಬೋದು. ಕೆಲವೊಂದಿಷ್ಟು ಜನ ನೋಡಿರಿ, ನಾನು ಬಹಳ ಹಿಂದೆ ಎಕ್ಸಾಂಪಲ್ ಕೊಟ್ಟಿದ್ದೆ, ಪೇಸ್ಟಿನ ಎಕ್ಸಾಂಪಲ್ ಕೊಟ್ಟಿದ್ದೆ. ಹಂಗ ಇವತ್ತ ಆ ವಸ್ತುಗಳನ್ನ ಅಲ್ಲೇ ಇಡಬೇಕು. ಇಂಥ ಒಂದು ಪರ್ಫೆಕ್ಷನಿಸ್ಟ್ ಆಗುವಂತ ನಾವೇನ್ ಕೆಲವೊಂದ್ಸರಿ ಲೆಟ್ ಗೋ ಅಂತ ಹೇಳ್ತೀವಿ, ಇರ್ಲಿ ಬಿಡು ಆಮೇಲೆ ಸರಿಪಡಿಸ್ಕೊಂಬಣು ಅಂತ ಸ್ವಲ್ಪ ನಾವು ರಿಲ್ಯಾಕ್ಸ್ ಆಗೋದು. ಇದು ಏನ್ ಮಾಡ್ತದೆ ಅಂದ್ರೆ ನಿಮ್ಮ ಮನಸ್ಸಿಗೆ ಒಂದ್ ಸ್ವಲ್ಪ ಶಾಂತಿ ಕೊಡ್ತದೆ. ಎಲ್ಲವೂ ಪರ್ಫೆಕ್ಷನಿಸ್ಟ್ ಆಗ್ಬೇಕು ಅಂತ ಹೋದಾಗ ವಿನಾಕಾರಣ ಒತ್ತಡವನ್ನ ಸೃಷ್ಟಿ ಮಾಡ್ಕೋತೀವಿ. ಅದು ಮಾನಸಿಕ ಒತ್ತಡವೋ, ದೈಹಿಕ ಒತ್ತಡವೋ, ಹೃದಯದ ಮೇಲೋ, ಮೆದುಳಿನ ಮೇಲೋ, ಎಲ್ಲಿ ಆ ಒತ್ತಡ ನಮ್ಮ ದೇಹದ ಮೇಲೆ ಪ್ರಸರಿಸ್ತದೋ ಅಥವಾ ಎಲ್ಲಿ ಅದು ತನ್ನ ಕಾರ್ಯವನ್ನ ಮಾಡ್ತದೋ ಅನ್ನೋದನ್ನ ನಾವೊಂಚೂರು ಇವತ್ತೇ ವಿಚಾರ ಮಾಡಿದಾಗ ಆ ಪರ್ಫೆಕ್ಷನಿಸ್ಟ್ ಅನ್ನುವಂಥದ್ದು ಯಾರಿಗೆ? ವಯಸ್ಕರರಿಗೆ, ಕೆಲಸ ಮಾಡೋಂಥವ್ರಿಗೆ, ನಿಮ್ಮಂತವ್ರಿಗೆ, ಎಲ್ಲ ಕೇಳುಗರಿಗೆ. ಇದು ಕೆಲವೊಂದ್ಸರಿ ಮಕ್ಕಳಲ್ಲಿ ಏನ್ ತೋರಿಸ್ತದೆ ಅಂತಂದ್ರೆ, ಪಾಲಕರು ಅತಿಯಾದ ಬದ್ಧತೆ ಇದ್ದಾಗ ಮಕ್ಕಳ ಸ್ವತಂತ್ರಕ್ಕೆ ಒಂಚೂರು ಕೊರತೆಯನ್ನ ಸೃಷ್ಟಿ ಮಾಡ್ತದೆ. ನಾಳೆ ಇದೇ ಪರಿಸ್ಥಿತಿ ಕಂಟಿನ್ಯೂ ಆದಾಗ ಅದನ್ನ ತಡ್ಕೊಳ್ಳುವಂತಹ ಶಕ್ತಿ ಪಾಲಕರಲ್ಲಿನೂ ಇರಬೇಕು ಅಂತ. ಯಾವಾಗ ಈ ಒಂದು ಸ್ವಭಾವವನ್ನ ಬೆಳೆಸ್ಕೊಂಬುದರಲ್ಲಿ ಯಾವುದೂ ತಪ್ಪಿಲ್ಲ. ಆದ್ರೆ ಇದರಿಂದ ಬೇರೆದವರಿಗೆ ತೊಂದರೆ ಆಗಬಾರದು ಅನ್ನೋದು ಈ ಒಂದು ಪರ್ಫೆಕ್ಷನಿಸ್ಟ್ ಅನ್ನೋ ಶಬ್ದದ ನನ್ನ ವಿಚಾರ. ಸೊ ಆ ನಿಟ್ಟಿನೊಳಗಡೆ ಮಕ್ಕಳಿಗೆ ಒಂದ್ ರೀತಿ ಸಹಾಯ ಆದ್ರೆ ಪಾಲಕರಿಗೆ ಒಂದ್ ರೀತಿ ಸಹಾಯ ಆಗ್ತದೆ. ಯಾಕೆ ಹೇಳ್ತೀನಿ, ನನ್ನ ಹತ್ರ ರೀಸೆಂಟ್ ಆಗಿ ಒಂದು ಕೌನ್ಸಿಲಿಂಗ್ ಕೇಸ್ ಬಂದಿತ್ತು. ಈ ಸ್ವಭಾವ ತಾಯಿ ಒಳಗೆ ಇತ್ತು. ಈ ತಾಯಿ ಸ್ವಭಾವ ಏನಾಯ್ತು ಅಂದ್ರೆ, ಮಕ್ಕಳಿಗೂ 2 ಮಕ್ಕಳು. ಆ 2 ಮಕ್ಕಳು ಅವರ ತಾಯಿ ಅಥವಾ ತಂದೆಯನ್ನ ತಂದೆ ಸ್ವಲ್ಪ ಕ್ಯಾಶುವಲ್, ಆರಾಮಾಗಿ ಇರುವಂತವ್ರು, ಒಳ್ಳೆ ಕೆಲಸ ಮಾಡ್ತಾರೆ, ಸರ್ಕಾರಿ ಕೆಲಸನೋ ಪ್ರೈವೇಟ್ ಕೆಲಸನೋ ಮಾಡ್ಕೊಂಡು ಒಳ್ಳೆ ಜೀವನ ಮಾಡ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ತಾಯಿ ಪರ್ಫೆಕ್ಷನ್ ಆಗಿದ್ದಕ್ಕೆ ಮಕ್ಕಳಲ್ಲಿ ಒಬ್ಬ ಮಗ ಅವನು ತಾಯಿಯ ಸ್ವಭಾವವನ್ನ ಇದ್ಕೊಂಡವನು ಚೂರು ಚಾರು, ಆದ್ರೆ ಮಗಳು ಒಂಚೂರು ಆ ಸ್ವಭಾವವನ್ನ ರೂಢಿ ಮಾಡ್ಕೊಳ್ಳಿಲ್ಲ. ಇಲ್ಲಿ ಏನಾಯ್ತು ಅಂದ್ರೆ, ತಾಯಿ ಮತ್ತು ಮಕ್ಕಳ ನಡುವೆ ಆ ಒಂದು ಪ್ರೀತಿಯ ಬಾಂಧವ್ಯ ಸಂಬಂಧ ಬಹಳ ದಿವಸ ಉಳಿಬೇಕಾದ್ರೆ ಇಲ್ಲಿ ನಾವೊಂಚೂರು ಕಾಂಪ್ರಮೈಸ್ ಮಾಡೋದಾಗ್ಲಿ, ಆ ಪರ್ಫೆಕ್ಷನಿಸ್ಟ್ ಅನ್ನೋದಾಗ್ಲಿ ಅಲ್ಲಿ ಒಂಚೂರು ಸಹಾಯ ಮಾಡದೇ ಇರ್ಬೋದು ಅಂತ. ಎದಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇಂಥ ಹಲವಾರು ಕೇಸುಗಳಲ್ಲಿ ಎಷ್ಟೋ ಕಡೆ ನೋಡ್ತೀನಿ ನಾನು, ಮಗ ಮತ್ತು ತಂದೆಯ ನಡುವೆ ಸಂಬಂಧ ಮತ್ತು ಕಮ್ಯುನಿಕೇಶನ್, ವ್ಯವಹಾರ, ಸಣ್ಣ ಮಕ್ಕಳಿದ್ದಾರೋ ದೊಡ್ಡ ಮಕ್ಕಳಿದ್ದಾರೋ, ಮಗ ಅವನು ಈಗ ನನಗೆ ಗೊತ್ತಿರೋ ಪ್ರಕಾರ 9-10 ಮುಗಿಸಿ 10ನೇ ತರಗತಿಯೊಳಗೆ ಕಲಿತಾ ಇದ್ದಾನೆ, ನನಗೆ ಬಹಳ ಆಪ್ತರವರು. ಇಲ್ಲಿ ಏನ್ ನಡೀತಾ ಇದೆ ಅಂದ್ರೆ, ಆ ಮಗು ಸಂಪೂರ್ಣವಾಗಿ ತಾಯಿಯ ಜೊತೆಗೆ ಎಲ್ಲಾ ಕಮ್ಯುನಿಕೇಶನ್ ಮಾಡ್ತಾನೆ, ಮಾತಾಡ್ತಾನೆ, ತನ್ನ ಆಗ್ತಾ ಇರುವಂತ ತೊಂದರೆಗಳನ್ನ, ಸುಖ ದುಃಖಗಳನ್ನ ಹಂಚ್ಕೋತಾನೆ. ಆದ್ರೆ ತಂದೆ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಅವನಿಗೆ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ತಂದೆಯ ಆ ಪರ್ಫೆಕ್ಷನಿಸ್ಟ್ ಇರೋದ್ರಿಂದ. ಈ ರೀತಿ ಈ ಪರ್ಫೆಕ್ಷನಿಸ್ಟ್ ಅನ್ನೋರು ಎಲ್ಲೋ ಒಂದಿಷ್ಟು ಕಡೆ ಪಾಸಿಟಿವ್ ಆಗಿನೂ ರಿಫ್ಲೆಕ್ಟ್ ಆಗ್ತಾರೆ, ನೆಗೆಟಿವ್ ಆಗಿನೂ ರಿಫ್ಲೆಕ್ಟ್ ಆಗ್ತಾರೆ. ಹೇಳೋದು, ನಾವು ಯಾವ ರೀತಿ ನಮ್ಮ ಈ ದಿನಚರಿ ಒಳಗಡೆ ಅಥವಾ ನಮ್ಮ ಸಂಬಂಧದ ಒಳಗಡೆ, ಪರೀಕ್ಷೆಯ ತಯಾರಿ ಒಳಗಡೆ ಈ ಪರ್ಫೆಕ್ಷನಿಸ್ಟ್ ಅನ್ನೋಂಥ ಸ್ವಭಾವವನ್ನ ಯಾವ ರೀತಿ ನಾವು ಬೆಳೆಸ್ಕೋಬೇಕು ಅಂತ. ನಾನಾಗ್ಲೇ ನೀವಂದ್ರಿ ವಿವೇಕ ಉತ್ಸವದ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. 12 ಮತ್ತು 13ನೇ ತಾರೀಕು ಬೀಳಿಗೆ ಒಳಗೆ ವಿವೇಕ ಉತ್ಸವ ನಡೀತಾ ಇರ್ತದೆ. ಅದರ
ರೂವಾರಿ ಅಥವಾ ಫೌಂಡರ್ ಚೇರ್ಮನ್ ಆದಂತ MN ಪಾಟೀಲ್ ಅವ್ರ ಜೊತೆಗೆ ನನಗೆ ಒಂದಿಷ್ಟು ಕ್ಷಣಗಳನ್ನ ಕಳೆಯುವಂತ ಅವಕಾಶ ಸಿಕ್ತು. ನೋಡ್ರಿ, ಶಿಸ್ತುಬದ್ಧವಾದ ಜೀವನವನ್ನು ಅವ್ರು ನಡೆಸ್ತಾ ಇದ್ದಾರೆ. ಅವರು ಪರ್ಫೆಕ್ಷನಿಸ್ಟ್ ಇದ್ದಾರೆ, ಆದ್ರೆ ಆ ಪರ್ಫೆಕ್ಷನಿಸ್ಟ್ ಬೇರೆದವರಿಗೆ ತೊಂದರೆ ಆಗ್ತಾ ಇಲ್ಲ. ಹೇಳೋ ಉದ್ದೇಶ ತಾತ್ಪರ್ಯ ಏನು? ಸಮಾಧಾನದಿಂದ ಎಲ್ಲಾ ಕಡೆ ಕಮ್ಯುನಿಕೇಟ್ ಮಾಡ್ತಾ ಬಂದಾಗ ಡೆವಲಪ್ಮೆಂಟ್ ಸಾಧ್ಯ. ಆ ರೀತಿ ನಮ್ಮ ಮಕ್ಕಳ ಒಳಗಡೆನೂ ಡೆವಲಪ್ಮೆಂಟ್ ಆಗಬೇಕು ಅಂತ ನಾವೇನಾದ್ರೂ ವಿಚಾರ ಮಾಡಿದ್ದೆ ಆದ್ರೆ ಆ ಡೆವಲಪ್ಮೆಂಟ್ಗೆ ಪಾಲಕರಾದವರು, ಕೇಳುಗರು ಏನ್ ಮಾಡಬೇಕು? ಮಕ್ಕಳಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು, ಇಲ್ಲಿ ಒಂದ್ ಸ್ವಲ್ಪ ರಿಲ್ಯಾಕ್ಸೇಷನ್ ಅನ್ನು ಕೊಡಬೇಕು ಅನ್ನೋದು ನನ್ನ ವಿಚಾರ. ಚೋಳಿನ್ ಸಾಹೇಬ್ರ. ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ, ನೀವ್ ಹೇಳಿದಂಗೆ ನಾವು ಬಹಳ ಪರಿಪೂರ್ಣವಾಗಿ ಬೆಳೆದ್ವಿ ಅಂದ್ರೆ ಅದು ಬಹುಶಃ ನಾವು ದೇವರನ್ನೋ ಕಲ್ಪನೆ ಅಂದ್ರೆ ದೇವ್ರು ಮಾತ್ರ ಪರ್ಫೆಕ್ಟ್ ಅನ್ನೋದು ಅಂದ್ರೆ ಸಾಮಾನ್ಯ ಜನರಲ್ಲಿ ಒಂದು ಭಾವನೆ ಇದೆ. ಅಂದ್ರೆ ಒಟ್ಟಾರೆ ನಮಗೆ ಒಂದಿಷ್ಟು ಆ ಒಂದು ಹಾದಿಯೊಳಗ ಮುನ್ನಡೆಯುವು ಅಂದ್ರೆ ನೈಪುಣ್ಯತೆಯನ್ನು ಗಳಿಸುವಂತದಿರ್ಬೋದು, ಮಾನಸಿಕವಾಗಿ ಆರೋಗ್ಯವನ್ನ ನಾವು ಕಾಪಾಡೋ ನಿಟ್ಟಿನ ಪ್ರಯತ್ನ ಸಾಗಿರ್ಲಿ. ಆದ್ರೆ ಸವಾಲುಗಳು ಬಂದಾಗ, ಏನೋ ಒಂದು ಕೆಲಸ ಬಂದಾಗ ಇರ್ಲಿ ಅಂದ್ರೆ ನಾವು ಪರಿಪೂರ್ಣ ಆದ್ಮೇಲೆ ಮಾಡ್ಬೇಕು ಅನ್ನೋದನ್ನ ನಾವು ಬಿಡೋದು, ಅಂದ್ರೆ ಮುಂದೂಡೋದನ್ನ ಬಿಟ್ಟು ಕೆಲಸವನ್ನು ಮಾಡಿ ಅದರಲ್ಲಿ ಒಂದು ಯಶಸ್ಸನ್ನು ಗಳಿಸಿ ಆ ಮೂಲಕನೂ ಕೂಡ ಪರಿಪೂರ್ಣತೆಗೆ ಒಂದು ಸಹಕಾರ ಆಗೋ ನಿಟ್ಟಿನೊಳಗೆ ಇದು ಪ್ರತಿಯೊಬ್ರು ಕೂಡ ಪ್ರಯತ್ನಶೀಲರಾಗಬೇಕು ಅಂತ ಹೇಳಿ ಆಸೆ ಮಾಡ್ತಾ, ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ, ಏನ್ ಪ್ರಶ್ನೆ ಕೊಡ್ತೀರಿ ನಮ್ಮ ಕೇಳುಗರಿಗೆ ಇವತ್ತು? ದೇವರು ಪರ್ಫೆಕ್ಷನಿಸ್ಟ್ ಇಲ್ಲ. ಯಾಕಂದ್ರ ಸಪೋಸ್ ಅವ ಪರ್ಫೆಕ್ಷನಿಸ್ಟ್ ಆಗಿದ್ರ ನಮ್ಮಂತವ್ರನ್ನ ಹೆಂಗ್ ತಯಾರು ಮಾಡ್ತಿದ್ದ ಅಂತ ಒಂದು ಹಾಸ್ಯ ಇರುವಂತ ಸ್ಟೇಟ್ಮೆಂಟ್. ಯಾಕಂದ್ರ ಅವ್ರನ್ನ ತಯಾರು ಮಾಡ್ಯಾನ ಅಂತಂದ್ರ ಅವ ಪರ್ಫೆಕ್ಷನಿಸ್ಟ್ ಅಲ್ಲ ಅಂತ ಹೇಳಿ ಹೇಳ್ತಾರ ಹಿಂಗ. ಸೊ ಅದರ ಅರ್ಥ ಏನಂತಂದ್ರ ಈ ಪರ್ಫೆಕ್ಷನಿಸ್ಟ್ ಅನ್ನೋಂಥದ್ದು ನಮಗೆ ದಾರಿ ದೀಪವಾಗಬೇಕು. ಇವತ್ತ ನಾನ್ ನಿಮ್ಗೊಂದು ಅದ್ಭುತವಾದ ಪ್ರಶ್ನೆ ಕೇಳಬೇಕಾಗ್ಯದ. ಜನವರಿ 14 ನಮ್ಮ ದೇಶದ ಸಂಪ್ರದಾಯ ಹಬ್ಬ, ಸಂಕ್ರಾಂತಿ ಹಬ್ಬದ ಸ್ವಲ್ಪ ವಿಶೇಷತೆಯನ್ನ ನಮಗ ಬರೆದು ಕಳಿಸ್ರಿ. ಗುರುರಾಜ್ ಪಾಟೀಲ್ ಅವರೇ, ಬಹಳ ಅದ್ಭುತವಾಗಿ ಒಂದು ಪರಿಪೂರ್ಣತೆಯೆಡೆಗೆ ನಮ್ಮ ಒಂದು ಚರ್ಚೆ ಸಾಗಿತ್ತು. ಮತ್ತೆ ವಿಶೇಷವಾಗಿ ಆ ಪರಿಪೂರ್ಣತೆ ಏನಿದೆ ಅಲ್ಲ ಅನ್ನೋದ್ರ ಜೊತೆಗೆ ಮುಂದೂಡುವ ಪ್ರವೃತ್ತಿಯನ್ನು ನಾವು ಬಿಡೋಣ. ಅಂದ್ರೆ ಇವತ್ತಿನ ಕೆಲಸವನ್ನು ಇವತ್ತೇ ಮಾಡಿ ಮುಂದಿನ ದಿವಸ ಅದರ ಒಂದು ಯಶಸ್ಸಿನತ್ತ ಪಯಣ ಮುಂದುವರಿಸಲಿ ನಮ್ಮ ಮಕ್ಕಳು ಹಾಗೂ ನಾವೆಲ್ಲ ಅಂತ ಹೇಳಿ ಆಸೆ ಮಾಡ್ತಾ, ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ, ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ.